ಅಲ್ಲಿ ಹೋಗಮಂತ ಬರ್ರಿ ಗೈಸ್ ನೋಡಮಂತ. ನಾವು ಯಾವ್ದಾದ್ರು ಇಷ್ಟ ಆದರೆ ತೊಗೊಂಡ್ಬರಮಂತ, ಇಲ್ಲಾಂದ್ರೆ ನೋಡ್ಕೊಂಬರಮಂತ. 6 ಗಂಟೆ ತನಕ ನಿದ್ದೆ ಇದ್ದಿಲ್ಲ, ಒಟ್ಟ ನಿದ್ದೆ ಇದ್ದಿಲ್ಲ. 6ಕ್ಕೆ ಮಕ್ಕೊಂಡಿನಿ, ಮತ್ತು 8ಕ್ಕೆ ಇದ್ದೀನಿ. ಅದಕ್ಕೆ ಈಗ ಪಟಕ್ಕನೆ ಊಟ ಮಾಡ್ಕ್ಯಾರೆ ಒಂದು ಬಿರಿಯಾನಿ ತಿಂದು ಹೋಗಿ ಸೀದಾ ಮತ್ತೆ ಮಲ್ಕೊಂಬಿಡೋಣಂತ. ಆರಾಮ್ ಸ್ವಲ್ಪ ನಿದ್ದೆ ಆಯಿತು. ನೈಟ್ ಅಂತೂ ನಿದ್ದೆ ಆಗಲ್ಲ, ಹಾಗಾಗಿ ಡೇ ಟೈಮ್ದಾಗೆ ನಿದ್ದೆ ಮಾಡಿಬಿಡ್ತೀನಿ ನಾನು. ನೈಟ್ ಎಲ್ಲ ನಮ್ಮ ಕೆಲಸ ಇರ್ತಾವೆ. ಸೊ ಹಿಂಗಾಗಿ ಕೆಲಸದವ ಏನು ಕೆಲಸಪ್ಪ ಅಂದರೆ ಬಟ್ಟೆ ಒಗಿಬೇಕು ಗೈಸ್. ಇವು ಬಟ್ಟೆ ಐತೆಲ್ಲ ನೆನ್ನಿಡ್ಬೇಕು. ಇವಾಗ ಖಾಲಿ ಡ್ರೆಸ್ ಆ್ಯಂಡ್ ಇನ್ನೊಂದಿಷ್ಟು ಅದಾವ ಗೈಸ್. ಇಷ್ಟು ಪ್ಯಾಂಟ್ ಅದಾವ ಆ್ಯಂಡ್ 2 ಕಲರ್ ಅದಾವ. ಒಂದು ಬ್ಲೂ ಅದ, ಒಂದು ಬ್ಲ್ಯಾಕ್ ಅದ. ಯಾವ್ದು ಬ್ಲೂ ಯಾವ್ದು ಬ್ಲ್ಯಾಕ್ ನನಗಂತೂ ಗೊತ್ತಿಲ್ಲ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರೆ ಕ್ರೇಜ್ ಇನ್ಸಾನ್. ಇವಾಗ ಗೈಸ್ ಬೆಳಗ್ಗೆ 8 ಗಂಟೆ ಆಗ್ಯದ. 6 ಗಂಟೆಗೆ ಹೇಳ್ಬೇಕಂತ ಮಾಡಿದ್ದೆ, ಬಟ್ ಆಗಲಿಲ್ಲ. 7 ಗಂಟೆಗೆ 8 ಗಂಟೆಗೆ ಎದ್ದೀನಿ. ಕರೆಕ್ಟ್ 8 ಗಂಟೆಗೆ ಎದ್ದೀನಿ ನಾನು. ಯಾಕೆ ಎದ್ದೀನಿ, ಎದಕ್ಕೆ ಏನು ಅಂತ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಒಂದಿಷ್ಟು ಮಿಲ್ಕ್ ಶೇಕ್ ಮಾಡ್ಕೊಂಬಂದು ಬನ್ನಿ. ಇನ್ನೂ ನೈಟ್ ಹೇಳಿದ್ದಲ್ಲ, ಅದಕ್ಕೆ ಫಸ್ಟ್ ಡೇ ಅಲ್ಲ, ಬೇಗ ಪಟಕ್ನೆ ಎದ್ದೀನಿ. ಇವಾಗ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಮಂತ. ಏನಿರ್ತದೆ, ಯಾವ ಥರ ಇರುತ್ತೆ ಮಿಲ್ಕ್ ಶೇಕ್ ಅನ್ನೋದು ನೋಡೋಮಂತ ತೋರಿಸ್ತೀನಿ ನಿಮ್ಗೆ. ಆ್ಯಂಡ್ ಆಮೇಲೆ ಐತಲ್ಲಿ ಈ ಯಾಕೆ ಎದ್ದೀನಿ ಮೇನ್ ರೀಸನ್ ಹೇಳ್ತೀನಿ ಗೈಸ್. ಅದಕ್ಕೆ ಆಮೇಲೆ ಬರೀ ಫಟಾಫಟ್ ಅಂತ ಹೇಳಿಕಿರೆ ಕ್ಯಾಮ್ರಾ ಸೆಟ್ ಮಾಡಿಕಿರೆ ಮಿಲ್ಕ್ ಶೇಕ್ ಮಾಡ್ಕೊಂಡು ಮತ್ತೆ ಏನೇನು ಹಾಕ್ತೀನಿ ಎಲ್ಲ ಹೇಳ್ತೇನೆ ನಿಮ್ಗೆ ಗೈಸ್. ನಿನ್ನೆ ಒಂದಿಷ್ಟು ಡ್ರೈ ಫ್ರೂಟ್ಸ್ಗಳು ನೆನೆಯಿಟ್ಟಿದೆ, ಅದನ್ನೇ ಹಾಕೋಬೇಕು ಇವಾಗ ಮೇನ. ಅದ್ರ ಜೊತೆ ಗೈಸ್ ಬಾಳೆಹಣ್ಣು, ಮೇನ್ ಪ್ರೋಟೀನ್ ಸಿಗೋದು ಇದ್ರೊಳಗೆ ಅಂತಾರಪ್ಪ. ಅದಕ್ಕೆ ಬಾಳೆಹಣ್ಣು ಹಾಕೊಳತ್ತೀನಿ. ಒಂದು ಬಾಳೆಹಣ್ಣು ಸಾಲ ಅನ್ಸುತ್ತೆ ಗೈಸ್. ಇನ್ನೊಂದು ಹಾಕೊಳ್ಳೋ ಮತ್ತೆ ಇನ್ನೊಂದು ನಾ ಕಾಜು ಗ್ಲಾಸ್ಗೂ ತರಿಸ್ಬೇಕು ಗೈಸ್. ಯಾವಾಗ ತರಿಸೋದಾಗುತ್ತೆ ಯಾರಿಗೆ ಗೊತ್ತು. ಅದ್ರ ಜೊತೆ ಹಾಲು ಗೈಸ್, ಹಾಲು. ಗೈಸ್ ರೆಡಿ ಅಂತೂ ಆಯ್ತು, ಬಟ್ ನನ್ನ ಹತ್ರ ಇದು ಇಲ್ಲ. ಏನಂತಾರ ಕಾಜಿನ ಗ್ಲಾಸ್ ಇಲ್ಲ ಗೈಸ್. ಕಾಜಿನ ಜಾರ್ದಾಗ ಕುಡಿಯಮಂತ ನಾವು ಫುಲ್ ರಿಚ್. ಫುಲ್ ಹೆವಿ ಆಗುತ್ತೆ ಗೈಸ್, ಬಡ್ಡಿ ಪ್ಯಾಕ್ ಆಗಿಬಿಡೋದು ಗೈಸ್. ತೊಗೊಳಿತ್ತು ಗೈಸ್, ಕಂಡಕ್ಟ್ ಹೆವಿ. ಹಸುನೇ ಆಗಲ್ಲ ಅನ್ಸುತ್ತೆ ಇವಾಗ, ಅಷ್ಟು ಇತ್ತು. 2 ಬನಾನ ಹಾಕಿ 2 ಬಾಳಿಕೆ ಹಾಕಿದ್ದಲ್ಲ, ತೀರಾ ತೊಗೊಬಾರ್ದು ಹೆವಿ ಇತ್ತು. ಬಟ್ಟೆ ಅಂತ ಪ್ಯಾಕ್ ಆಗಿದೆ ಗೈಸ್. ಇವಾಗ ಒಂದಿಷ್ಟು ಮಾರ್ಕೆಟಿಗೆ ಬರಬೇಕು. ಬೆಳಗ್ಗೆ ಎದ್ದಿದ್ದು ರೀಸನ್ನೇ ಮಾರ್ಕೆಟಿಗೆ ಬರಬೇಕು. ಯಾವ ಮಾರ್ಕೆಟಪ್ಪ ಅಂದರೆ ಪೆಟ್ಸ್ ಮಾರ್ಕೆಟ್. ಅಂದರೆ ಅಲ್ಲಿ ಎಲ್ಲ ಬರ್ಡ್ಸ್ಗಳು ಪೆಟ್ಸ್ಗಳು ಮಾರ್ತಿರ್ತಾರೆ. ಅಲ್ಲಿ ಹೋಗಮಂತ ಬರ್ರಿ ಗೈಸ್ ನೋಡಮಂತ. ನಾವು ಯಾವ್ದಾದ್ರು ಇಷ್ಟ ಆದರೆ ತೊಗೊಂಡ್ಬರಮಂತ, ಇಲ್ಲಾಂದ್ರೆ ನೋಡ್ಕೊಂಬರಮಂತ. ಅಲ್ಲಿ ಟ್ರೈ ನಾನು ತರ್ಲಾಕಂತೇಳಿ ಹೊಂಟೀನಿ. ಆದಷ್ಟು ನನಗೆ ಇಷ್ಟ ಆಯಿತು, ಏನಾದರೂ ಇಷ್ಟ ಆಯ್ತು ಅದನ್ನು ಮಾತ್ರ ಬಿಡಲ್ಲ, ತಂದೇ ಬಿಡ್ತೀನಿ ನಾನು. ನೋಡಮಂತ ಏನಾಗುತ್ತೆ ಅನ್ನೋದು. ಬರ್ರಿ ಇವಾಗಂತೂ ರೆಡಿ ಆಗಿನಿ. ಅದು ಮಾರ್ಕೆಟ್ ಚಲೋ ಆಗೋದು 6ರಿಂದ 10 ತನಕ ಅಟ್ಟೆ ಇರ್ತಾ. ಆಮೇಲೆ ಗೈಸ್ 6ಕ್ಕೆ ಎತ್ತೀನಿ, ಮಲಗ್ರ ಮಿಟ್ಗ್ಯಾರ, ಬಟ್ ಎದ್ದೇ ಇಲ್ಲ. ಆದರೆ ಲಾಸ್ಟಿಗೆ 8ಕ್ಕೆ ಎದ್ದೀನಿ. ಬರ್ರಿ ಇವಾಗ ಪಟ ಅಂತ ರೆಡಿ ಆಗಿನಿ. ಎಲ್ಲ ಕುಡಿಯೋದನ್ನ ಆಯ್ತಲ್ಲ ಆಯಿತು. ಈಗ ಹೋಗ್ಯಾರೆ ಸೀದಾ ನೋಡ್ಕೊಂಬರಮಂತ. ರೆಡಿ ಆಗೀನಿ. ಇವಾಗ ಡೈರೆಕ್ಟ್ ಹೋಗೋದು ಇವಾಗ ಗೈಸ್. ಅಲ್ಲಿಂದ ಸೀದಾ ಗಾಂಧಿ ಚೌಕ್ ಬಂದೀನಿ. ಗಾಂಧಿ ಚೌಕ್ ಅಂತಾನೆ ಬಸ್ ಸ್ಟ್ಯಾಂಡ್ ಬಂದೀನಿ ಗೈಸ್. ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿ ಏನಂತಾರ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ರ ಇಲ್ಲಿ ನೋಡ್ಬೋದು ಮಾರ್ಕೆಟ್. ತೊಗೊಳ್ ಮಾರ್ಕೆಟ್ ಅದ. ಆ ಕಡೆ ಎಲ್ಲ ಕೋಳಿ ಸಿಗ್ತಾವೆ ಗೈಸ್. ಆ ಕಡೆ ಸೈಡ್ ಎಲ್ಲ ಕೋಳಿ ಸಿಗ್ತಾವೆ ಲೈನಿಗೆ. ಈ ಕಡೆ ನಮ್ಮ ಸಿಂದಗಿ ರೋಡ್ ಇದು. ಇಲ್ಲೆಲ್ಲ ಪೆಟ್ಸ್ಗಳು ಸಿಗ್ತಾವೆ. ಅಂದ್ರೆ ಜಾಸ್ತಿ ಸಿಗೋದು ಪಾರಿವಾಳಗಳು, ಮತ್ತು ಅವು ಸಿಗ್ತಾವೆ. ನೋಡಂಬರಿ ಏನೇನು ಸಿಗ್ತಾವೆ ಅನ್ನೋದು. ಇಷ್ಟ ಆದರೆ ತೊಗೊಂಡು ಹೋಗೋಣಂತ. ಇಷ್ಟ ಆದರೆ ತೊಗೊಂಡು ಹೋಗೋಣ ಗೈಸ್, ಬನ್ನಿ ಗೈಸ್. ಇಲ್ಲಿ ಬಂದು ನೋಡ್ರೆ ಒಂದೂ ಇಲ್ಲ ಗೈಸ್, ಏನು ಬರೇ ಪಾರಿವಾಳನ ತುಂಬ. ಪಾರಿವಾಳ, ಕೋಳಿ, ಅದು ಬಿಟ್ಟು ಮೊಲ ಮತ್ತು ಏನಾದರೂ ಪ್ರಾಣಿಗಳಿದಾವೆ ಅಂತ ಬಂದಿದೆ, ಬಟ್ ಏನೂ ಇಲ್ಲ ಗೈಸ್. ಬರೇ ಪಾರಿವಾಳ ಅದಕ್ಕೆ ವಾಪಸ್ ಹೋಗೋದು ಇವಾಗ. ಪಾರಿವಾಳ ತೊಗೊಂಡು ಪಾರಿವಾಳ ನಡೆಯಲ್ಲ ಅಲ್ಲಿ. ಭಾಳ ಬೆಕ್ಕುಗಳದಾವೆ ಅದಕ್ಕೆ. ಬರೇ ಪಾರಿವಾಳ ತುಂಬ. ಮತ್ತು ಬಿಟ್ಟರೆ ಕೋಳಿ ಅವು ನಾವು ಸಾಕಲಾರ್ದು ಅದಾವೆ ಗೈಸ್, ಬೇರೆ ಇಲ್ಲ. ಅದಕ್ಕೆ ವಾಪಸ್ ಹೊಂಟ್ರಿ ಇವಾಗ ಮನೆಗೆಲ್ಲ ಬೇರೆ ಕಡೆ ತೋರಿಸ್ತೀನಿ ಗೈಸ್. ಅಲ್ಲಿನ್ನೊಂದಿಷ್ಟು ಬಿರಿಯಾನಿ ತಿನ್ನೋಕತ್ತ ಬಂದೀನಿ. ಇದಕ್ಕೆ ಏನಂತಾರಲ್ಲ ಲಜೀಜಿಗೆ. ಒಂದು ಬೆಳಗ್ಗಿನ ಒಂದಿನಲ್ಲಿ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಶಿಸ್ತು ಅಲ್ಲೇ ಬಿರಿಯಾನಿ ಜರ್ದ ಲೆಕ್ಕ. ಮತ್ತು ಇನ್ನೇನು ಮನೆಗೆ ಹೋದ್ರೆ ಮತ್ತೆ ಬರೋದಾಗಲ್ಲ.
ಈಗ ಹೋಗಿ ಜಡದು ಮತ್ತೆ ವಾಪಸ್ ಮಲ್ಕೊಂಡ್ಬಿಡ್ತೀನಿ ಗೈಸ್, ಮತ್ತೆ 1 ತನ 2 ತನ. ಯಾಕಂದ್ರೆ ನೈಟ್ ನಿದ್ದೆ ಆಗಿಲ್ಲ. ಒಟ್ಟ ಮಲ್ಕೊಬೇಕಂದ್ರೆ ನಿದ್ದೆನೇ ಆಗ್ತಲೇ ನೈಟ್, ಒಟ್ಟ ನಿದ್ದೆ ಆಗ್ತಲೇ ಗೈಸ್. ಒದ್ದಾಡ ಸಾಕಾಗುತ್ತೆ. ಎಷ್ಟು 6 ಗಂಟೆ ತನಕ ನಿದ್ದೆ ಆಗಿಲ್ಲ, ಒಟ್ಟ ನಿದ್ದೆ ಇದ್ದಿಲ್ಲ. 6ಕ್ಕೆ ಮಲ್ಕೊಂಡಿನಿ, ಮತ್ತು 8ಕ್ಕೆ ಇದ್ದೀನಿ. ಅದಕ್ಕೆ ಈಗ ಪಟಕ್ಕನೆ ಊಟ ಮಾಡ್ಕ್ಯಾರೆ ಒಂದು ಬಿರಿಯಾನಿ ತಿಂದು ಹೋಗಿ ಸೀದಾ ಮತ್ತೆ ಮಲ್ಕೊಂಬಿಡೋಣ. ಶಿಸ್ತು ಆಗ್ಬಿಡ್ತಾವೆ ನಿದ್ದೆ ಹೊಡೆ ಮತ್ತು ಗೈಸ್. ಯಾಕಂದ್ರೆ ಆಗಲ್ಲ ನಮ್ಮ ಕೈ ನಿದ್ದೆ ಭಾಳ ಕೆಟ್ಟ ಹೈರಾಣ. ಇಲ್ಲಾಂದ್ರೆ ಭಾಳ ಹೈರಾಣ ಮಾಡಿಬಿಡ್ತಾವೆ. ನಮ್ಮ ಏನಂತರ ಹೆಲ್ತ್ ಪ್ರಾಬ್ಲಮ್ ಆಗಿಬಿಡ್ತಾವೆ. ಆಮೇಲೆ ಆರಾಮ್ ತಪ್ಪಿಸ್ಬಿಡ್ತದೆ ಈಗ ನಿದ್ದೆ ಇರಲಿಲ್ಲ ಅಂದ್ರೆ. ಅದಕ್ಕೆ ಬೇಗ ಹೋಗಿ ಮಲ್ಕೊಳ್ಳೋಮಂತ ಮತ್ತು ಆಫೀಸ್. ಇದು ಮಿನಿ ಬ್ಲಾಗ್ನ ಎಡಿಟ್ ಮಾಡಿಲ್ಲ, ಅದು ಎಡಿಟ್ ಮಾಡಿ ಮಲ್ಕೊಳ್ಳೋದು. ಫಸ್ಟ್ ಬಿರಿಯಾನಿ ತಿಂದು ಹೋಗಿ ಆಗಲೇ ಇದು ಮಿಲ್ಕ್ ಶೇಕ ಮತ್ತು ಇದು ಅಂದ್ರೆ ಆಗ್ಬಿಡ್ತಾವೆ ಹೊಟ್ಟೆ ತುಂಬಿತು. ಇವಾಗ ಫಟಾಫಟ್ ಅಂತ ವಿಡಿಯೋ ಎಡಿಟ್ ಮಾಡ್ಕೊಂಡು ಮಲ್ಕೊಂಬಿಡೋದು ಗೈಸ್. ಬರ್ರಿ ಹೋಗಮಂತ ಮನೆ ಹೋಗಿ ಸಿಗ್ತೀನಿ ಅಂತ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಇವಾಗ ಮನೆಗೆ ಹೋಗ್ಬೇಕು ಗೈಸ್, ಮನೆ ಹೋಗಿ ಸಿಗ್ತೀನಿ. ಫೈನಲಿ ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಶಿಸ್ತಂತೂ ಊಟ ಆಯ್ತು, ಊಟ ಬಿರಿಯಾನಿ ಆಯಿತು, ಎಲ್ಲ ಆಯಿತು. ಇವಾಗ ಒಂದಿಷ್ಟು ಮಿನಿ ಬ್ಲಾಗ್ ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲ್ಕೊಂಡು ಒಮ್ಮಲಿ 2-3 ಎದ್ದು ಬಿಡ್ತೀನಿ ಆರಾಮ್ಸೆ. ಎದ್ದು ಟೆನ್ಷನ್ ಇಲ್ಲಾರ್ದಂಗೆ. ಬನ್ನಿ ಗೈಸ್. 6.5 hours later. ಗೈಸ್ ಮಲ್ಕೊಂಡು ಒಮ್ಮಲಿ ಬೆಳಗ್ಗೆ ಮಲ್ಕೊಂಡಿದ್ದೆ. ಬೆಳಗ್ಗೆ ಅಂದ್ರೆ 12 ಗಂಟೆಗೆ ಅದು ಮಲ್ಕೊಂಡಿದ್ದೆ. ಒಮ್ಮಲಿಗೆ ಸಂಜೆ ಇದ್ದೀನಿ ಗೈಸ್, 6-6:30 ಇವಾಗ. ಆರಾಮ್ ಸ್ವಲ್ಪ ನಿದ್ದೆ ಆಯಿತು. ನೈಟ್ ಅಂತೂ ನಿದ್ದೆ ಆಗಲ್ಲ, ಹಾಗಾಗಿ ಡೇ ಟೈಮ್ದಾಗೆ ನಿದ್ದೆ ಮಾಡಿಬಿಡ್ತೀನಿ ನಾನು. ನೈಟ್ ಎಲ್ಲ ನಮ್ಮ ಕೆಲಸ ಇರ್ತಾವೆ, ಸೊ ಹಿಂಗಾಗಿ ನೈಟ್ ವರ್ಕ್ ಸಲುವಾಗಿ ನಿದ್ದೆನೇ ಆಗಲ್ಲ ಒಟ್ಟ. ಸೊ ಬನ್ನಿ ಗೈಸ್, ಇವಾಗ ಎದ್ದು ಫ್ರೆಶ್ ಅಪ್ ಆಗೀನಿ. ಅಂದ್ರೆ ಮುಖ ಅಷ್ಟೇ ತೊಳ್ಕೊಂಡು ಮತ್ತೇನಿಲ್ಲ, ಜಸ್ಟ್ ಮುಖ ತೊಳ್ಕೊಂಡಕ್ಕೆ ರೆಡಿ ಆಗೀನಿ. ಆ್ಯಂಡ್ ಇವಾಗ ಅಡುಗೆ ಏನು ಮಾಡ್ಕೋಬೇಕಂತ ತಿಳಿಯಲಿಲ್ಲ. ಅಡುಗೆ ಒಂದಿಷ್ಟು ಏನಾದರೂ ಬ್ಯಾಳೆ ಸಾಂಬಾರು, ಒಂದಿಷ್ಟು ರೈಸ್, ಒಂದಿಷ್ಟು ಏನಾದರೂ ಮಾಡ್ಕೋಬೇಕಂತ ಪ್ಲ್ಯಾನು. ನೋಡೋಮಂತೆ ಗೈಸ್ ಏನಾಗುತ್ತೆ ಅನ್ನೋದು. ಗೈಸ್ ಒಣಗಿ ಮತ್ತು ಅನ್ನ ಮಾಡೋಕ್ಕಂತ ಇಟ್ಟಿನಿ ಇವಾಗ. ಆ್ಯಂಡ್ ಈ ಕುಲ್ಲ ಕುಂದೋದಕ್ಕಿಂತ ಕೆಲಸ ಅದಾವೆ. ಏನು ಕೆಲಸಪ್ಪ ಅಂದರೆ ಬಟ್ಟೆ ಒಗಿಬೇಕು ಗೈಸ್. ಇವು ಬಟ್ಟೆ ಐತೆಲ್ಲ ನೆನ್ನಿಡ್ಬೇಕು ಇವಾಗ. ಖಾಲಿ ಡ್ರೆಸ್ ಆ್ಯಂಡ್ ಇನ್ನೊಂದಿಷ್ಟು ಅದಾವೆ ನೈಟ್ ಡ್ರೆಸ್ ಅದು, ಅವೆಲ್ಲ ನೆನ್ನಿಡ್ತೀನಿ. ನೆನ್ನಿಟ್ಕಿರ ಆಮೇಲೆ ಫಟಾಫಟ್ ಅಂತ ಅಡುಗೆ ಮಾಡ್ಕೊತೀನಿ ಗೈಸ್. ಅಡುಗೆ ಮಾಡ್ಕೊಂಡು ಸ್ವಲ್ಪ ತಿಂದು ಮತ್ತೆ ಆಫೀಸ್ ಕಡೆ ತಿರುಗಾಡಕ್ಕೆ ಹೋಗಂತ ಟೈಮ್ ಇದ್ರೆ ನೋಡ್ಬೇಕು ಗೈಸ್. ಇವತ್ತಿನ ಸಂಡೇ ದಿನ ಚಂತನ ಮಲ್ಕೊಳ್ಳೋದಾಗ ಮುಂಜಾನೆ ಮಲ್ಕೊಂಡು ಒಮ್ಮೆ ಸಂಜೆಗೆ ಇದ್ದೀನಿ. ಬರೀ ನಿದ್ದೆ ಅಲ್ಲ ಅಂತ ಸಾಕು. ಹಿಂಗೆ ನಿದ್ದೆ ಹೋಗ್ತು ನೀವಂತ ಇನ್ನೊಂದ್ಸಲ. ಬನ್ನಿ ಬೇಗ ಐತಲ್ಲ ಬಟ್ಟೆ ನೆನ್ನಿಡ್ತೀನಿ. ಬಟ್ಟೆ ನೆನ್ನಿಟ್ಟು ಆಮೇಲೆ ಅಡುಗೆ ಮಾಡಮು. ಅಡುಗೆ ಮಾಡಿಬಿಟ್ಟು ಸಿಗಮ್ಮ ಗೈಸ್. ಕಷ್ಟಪಟ್ಟು ನಿಮ್ಮ ನಿಮ್ಮ ಸಲುವಾಗಿ, ಸಾರಿ ನಿಮ್ಮ ಸಲುವಾಗಿಲ್ಲ, ನನ್ನ ಸಲುವಾಗಿನೇ ಊಟ ಮಾಡ್ಕೊಂಡಿನಿ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಡುಗೆ ಮಾಡ್ಕೊಂಡೆ, ಎಲ್ಲ ರೊಟ್ಟಿ ಮಾಡ್ಕೊಂಡೆ, ಪಲ್ಯ ಒಣಗಿ ಆಯಿತು, ರೈಸ್ ಆಯ್ತು, ಎಲ್ಲ ಆಯಿತು. ಇವಾಗ ಒಂದು ಕೆಲಸ ನಮ್ಮ ಮಿಡ್ಲ್ ಕ್ಲಾಸ್ ಹುಡುಗರು ಏನು ಮಾಡ್ತಾರೆ ಅಂದ್ರೆ ಪ್ಯಾಂಟ್ಗಳು ಹೊಸವು ಇರ್ತಾವೆ. ಅಂದರೆ ಪ್ಯಾಂಟ್ಗಳು ತಂದಿರ್ತೀವಿ, ಬ್ಲ್ಯಾಕ್ ಕಲರ್ ಪ್ಯಾಂಟ್ಗಳು ಕಲರ್ ಆಗಿಬಿಡ್ತಾವೆ. ಬಟ್ಟೆ ತಿಕ್ಕಿ ತೊಳೆನ. ಅದಕ್ಕೆ ಹೊಸ ಪ್ಯಾಂಟ್ಗಳು ಅದಾವೆ, ಕಲರ್ ಯಾವ ಕಲರ್ ಹಾಕ್ಬೇಕು ಗೈಸ್. ಬ್ಲ್ಯಾಕ್ ಮತ್ತು ಕಾಲರ್ ಡ್ರೆಸ್ ಪ್ಯಾಂಟಿಗೆ ಬ್ಲೂ ಕಲರ್ ಹಾಕ್ಬೇಕು. ಅದಕ್ಕಂತ ಹೇಳಿದ್ರೆ ನೀರು ಕಾಯಿಸಿನಲ್ಲಿ ಬಿಸಿ ನೀರು ಹಾಕಿ ಮಾಡ್ಬೇಕಂತ. ಅದಕ್ಕೆ ಗೈಸ್ ಇಷ್ಟು ಪ್ಯಾಂಟ್ ಅದಾವ. ಆ್ಯಂಡ್ 2 ಕಲರ್ ಅದಾವ, ಒಂದು ಬ್ಲೂ ಅದ, ಒಂದು ಬ್ಲ್ಯಾಕ್ ಅದ. ಯಾವ್ದು ಬ್ಲೂ ಯಾವ್ದು ಬ್ಲ್ಯಾಕ್ ನನಗಂತೂ ಗೊತ್ತಿಲ್ಲ ಗೈಸ್. ಇವಾಗ ಅದು ಟ್ರೈ ಮಾಡ್ಬೇಕು, ಹಾಕಿ ನೋಡ್ಬೇಕು. 2 ಬಕೆಟ್ ನೀರಂತೂ ಇದು ಆಗ್ಯದ. ಒಂದರಿನ ಬ್ಲ್ಯಾಕ್, ಒಂದರಿನ ಬ್ಲೂ ಹಾಕಿರಿ. 2 ಪ್ಯಾಂಟ್ ಅದಾವೆ, 2 ಕಾಲೇಜ್ ಪ್ಯಾಂಟ. ಇದ್ರೊಳಗೆ ಇದು ಬ್ಲ್ಯಾಕ್ ಹಾಕ್ಬೇಕು ಗೈಸ್. ಬೈ ಹಾಕ್ತೀನಿ, ಹಾಕಿ ತೋರಿಸ್ತೀನಿ, ಹಾಕಿ ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಎಲ್ಲ ಅಂತೂ ಆಯಿತು. ಇವಾಗ ನೆನಿಟ್ಟು ನೋಡ್ರಿ ಅವು 2 ಇದ್ರೆ ಬ್ಲ್ಯಾಕ್ ಇದ್ರೆ ಬ್ಲೂ ಕಲರ್ ಹಾಕಿಟ್ಟಿನಿ. ನೆನಿಟ್ಟಿನ ಗೈಸ್. ಇವಾಗ ಊಟ ಮಾಡಬೇಕು. ಬರೀ ಫಟಾಫಟ್ ಅಂತೇಳಿ ಊಟ ಮಾಡ್ತೀನಿ. ಊಟ ಮಾಡಿಬಿಟ್ಟು ಏನಂತಾರೆ ಫಟಾಫಟ್ ಅಂತ ಹೇಳಕ್ಕೆ ಡಿನ್ನರ್ ನೋಡೋಣ ಮತ್ತು ಗೈಸ್. ಡಿನ್ನರ್ ಟೈಮ್. ಯಾಕಂದ್ರೆ 8:30 ಅಡುಗೆ ಮಾಡ್ಕೊಂಡು ಗೈಸ್. ಹೋಗ್ತಾ ಭಾಳ ಜಲ್ದಿ ನಿಂತೀನಿ. 7ಕ್ಕೆ ನಿಂತೀನಿ. 1 ತಾಸು ಒಳಗೆ ಅಡುಗೆ ಮಾಡ್ಕೊಂಡ್ಬಿಟ್ಟೆ. ಫಟಾಫಟ್ ಅಂತ ಅಡುಗೆ ಮಾಡ್ಕೊಂಬಿಟ್ಟೆ, ರೈಸ್ ಮಾಡ್ಕೊಂಡು ಒಂದೇ ಟೈಮ್ದಾಗ. ಆಮೇಲೆ ರೊಟ್ಟಿ ಮಾಡ್ಕೊಂಬಿಟ್ಟೆ ಗೈಸ್. ಖುಷಿ ಗೈಸ್. ಶಿಸ್ತಾಗ ಊಟ ಅಂತ ಹಾಕೊಂಡು ಬಿಸಿ ರೊಟ್ಟಿ, ತೊಗರಿಬೇಳೆ ಸಾಂಬಾರು ಮತ್ತು ಅದೇನು ಹಿಂಡಿ, ಒಂದಿಷ್ಟೆಲ್ಲ ಸಾಲ. ಬನ್ನಿ ಗೈಸ್ ಊಟ ಮಾಡೋ ಮುಂದೆ ಕಷ್ಟಪಟ್ಟು ಅಡುಗೆ ಮಾಡಿದ್ವಿ. ಇವಾಗ ಸಿಕ್ಕಾಪಟ್ಟೆ ಹಸುವಾಗಲ್ಲ. ಮಸ್ತ್ ಆಗಿದೆ ಗೈಸ್. ತೊಗರಿಬೇಳೆ ಮಸ್ತ್ ಆಗಿದೆ. ದಿನ ಚೆಂದ ಮಾಡ್ತಿರ್ಲಿಲ್ಲ, ಇವತ್ತು ಮಸ್ತ್ ಆಗಿದೆ. ಸೇಮ್ ಮನೆ ಒಳಗೆ ಉಂಡಂಗಲ್ಲಪ್ಪ. ಅಂದ್ರೆ ನಾ ಮಾಡಿದ್ದೆ, ಬಟ್ ಮನೆಯವ್ರು ಮಾಡಿದ್ರು ಹಾಕಪ್ಪ. ಬಟ್ ಏನು ನಂಬರ್ ಗೈಸ್. ಬನ್ನಿ ಇದನ್ನು ಸಟ್ ಮಾಡ್ತೀನಿ. ಬನ್ನಿ ಗೈಸ್, ಆಮೇಲೆ ಸಿಗ್ತೀನಿ ನಿಮ್ಗೆ ಊಟ ಮಾಡಿದ್ದೀನಿ ಗೈಸ್. ಊಟ ಅಂತೂ ಶಿಸ್ತಾಯಿತು ಗೈಸ್. ಇವಾಗ ಬಟ್ಟೆ ಒಗಿಬೇಕು. ಬಟ್ಟೆ ಒಗೆದನ್ನು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ಇವಾಗ 11 ಮೇಲೆ ಟೈಮ. ಯಾರೋ ಕಮೆಂಟ್ ಮಾಡಿದರೆ ನೈಟೆಲ್ಲ ಬಟ್ಟೆ ಒಗಿಬಾರ್ದಣ್ಣ ಅಂತ ಹೇಳಿದ್ರೆ. ಬ್ಯಾಚುಲರ್ಸ್ಗಳು ಏನು ಮಾಡೋಕ್ಕಾಗಲ್ಲ ರೀ.
ಡೇ ಟೈಮ್ ನೈಟ್ ಟೈಮ್ ಅದೇನೂ ಗೊತ್ತಿಲ್ಲ ಬ್ಯಾಚುಲರ್ಸ್ಗಳಿಗೆ. ಒಟ್ಟು ಕೆಲಸ ಯಾವಾಗ ಫ್ರೀ ಟೈಮ್ ಸಿಗ್ತದೆ ಯಾವಾಗ ಹೋಗ್ಯೋದು. ಬನ್ನಿ ಬೇಗ ಬೇಗ ಬಟ್ಟೆ ಹೋಗಿತ್ತಿನ ಗೈಸ್, ಅದೆಲ್ಲ ತೋರ್ಸೋಕ್ಕಾಗಲ್ಲ ಗೈಸ್. ಮತ್ತೆ ಇವತ್ತು ಬೇಗ ಮಲ್ಕೊಂಡು ಮತ್ತೆ ನಾಳೆ ಬೇಗ ಎದ್ದು ಸ್ವಲ್ಪ ಒಂದಿಷ್ಟು ವರ್ಕ್ ಅದ, ಬೇರೆ ಕಡೆ ಹೋಗ್ಬೇಕು ಗೈಸ್. ಅದ್ರ ಸಲುವಂದ ಆದಷ್ಟು ಬೇಗ ಮಲ್ಕೋಬೇಕು. ಅದಕ್ಕೆ ಅಂತ ಹೇಳಿದರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತು ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ವಿಡಿಯೋ ಸಿಗುವಂತ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.